ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಅಶ್ವಯೋಗ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ನಾನು ಮನಕಲುಕುವಂಥ, ಮನಸ್ಸಿಗೆ ತುಂಬ ದುಃಖವಾಗುವಂಥ ಒಂದು ಘಟನೆಯನ್ನು ತೊಗೊಂಡು ಬಂದಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತೆ, ಅದ್ರ ಬಗ್ಗೆ ಹೇಳಕ್ಕೆ ಹೋದರೆ ನಿಜವಾಗ್ಲೂ ಎದೆ ಭಾರ ಅನಿಸ್ತಾ ಇದೆ. ಏಕೆಂದರೆ ನಾವು ಇಷ್ಟೆಲ್ಲ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಂಡ್ರು, ಈ ಕುಂದಾಪುರದ ಒಂದು ಹಳ್ಳಿಯಲ್ಲಿ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಹುಟ್ಟಿದವರೆಲ್ಲ ಸಾಯಲೇಬೇಕು, ಅದು ಸಾಮಾನ್ಯ. ಆದರೆ ಇಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಅಸಹಾಯಕತೆಯಿಂದ ಅವರು ಮೃತಪಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಹೇಳೋದಕ್ಕೆ ನನಗೆ ತುಂಬ ನೋವಾಗ್ತಾ ಇದೆ. ಕುಂದಾಪುರ ತಾಲೂಕಿನ ಮೂಡುಗೋಪಾಡಿ ದಾಸನಹಾಡಿ ಅನ್ನೋ ಒಂದು ಹಳ್ಳಿ. ಇಲ್ಲಿ ಜಯಂತಿ ಶೆಟ್ಟಿ ಅನ್ನೋ 62 ವರ್ಷದ ಒಬ್ಬ ಮಹಿಳೆ ವಾಸ ಇರ್ತಾಳೆ. ಅವಳು ಮಗಳು ಪ್ರಗತಿ ಶೆಟ್ಟಿ, 32 ವರ್ಷ. ಅವಳು ವಿಶೇಷ ಚೇತನೆ ಅಂದರೆ ಬುದ್ಧಿಮಾಂದ್ಯ ಇರೋ ಅಂಥ ಒಂದು ಹುಡುಗಿ. ಅವಳಿಗೆ 32 ವರ್ಷ. ಏನಾಗುತ್ತೆ, 3 ದಿನ ಇವರಿಬ್ಬರು ಮನೆಯಿಂದ ಹೊರಗಡೆ ಬರಲ್ಲ, ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. 3 ದಿನ ಆದಮೇಲೆ ಅಕ್ಕಪಕ್ಕದವರಿಗೆ ಒಂದು ಕೊಳೆತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಜನ ಹೋಗಿ ನೋಡಿದಾಗ ಅಲ್ಲಿ ತಾಯಿ ಜಯಂತಿ ಶೆಟ್ಟಿ ಸತ್ತು ಹೋಗಿರ್ತಾರೆ. ಮತ್ತು ಮಗಳು ಪ್ರಗತಿ ಶೆಟ್ಟಿ 3 ದಿನ ಆ ಸತ್ತ ತಾಯಿಯ ಜೊತೆಗೆ, ಅಂದರೆ ಅವಳು ಬುದ್ಧಿಮಾಂದ್ಯ ಅಲ್ವಾ, ಅವಳು ಅನ್ನ ನೀರು ಏನೂ ಇಲ್ಲದೆ ತಾಯಿಯ ಪಕ್ಕದಲ್ಲಿ ಕೂತ್ಕೊಂಡು ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ಇವರು ಜನಗಳು ಹೋದಾಗ ಅವಳು ನಿತ್ರಾಣರಾಗಿ ಪ್ರಜ್ಞೆ ಕಳ್ಕೊಳ್ಳೋ ಒಂದು ಸ್ಥಿತಿಯಲ್ಲಿರ್ತಾಳೆ. ತಕ್ಷಣ ಜನರು ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಅಷ್ಟರಲ್ಲಿ ತಡಾಗಿರುತ್ತೆ, ಪ್ರಗತಿ ಶೆಟ್ಟಿ ಅಲ್ಲಿ ತೀರ್ಕೊಂಡ್ಬಿಡ್ತಾರೆ. ಒಂದು ದಾರುಣವಾದ ಘಟನೆ. ಅಂದರೆ ನಮ್ಮ ಸಮಾಜ, ನಮ್ಮ ಸರ್ಕಾರ ಎಷ್ಟು ಮಟ್ಟಿಗೆ ಇಂಥ ಒಂದು ಪ್ರಕರಣಗಳ ಬಗ್ಗೆ ಒಂದು ಕ್ರಮ ತಗೊಳ್ತಾ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಎಷ್ಟು ಅಸಹಾಯಕತೆ ಇದೆ. ಈ ಜಯಂತಿ ಶೆಟ್ಟಿ ಅನ್ನೋ ಒಬ್ಬ ಮಹಿಳೆ ಅಂದರೆ ಒಬ್ಬ ಸೀನಿಯರ್ ಸಿಟಿಜನ್, ಯಾರೂ ಇಲ್ಲ ಅವಳಿಗೆ. ಗಂಡ ಎಷ್ಟೋ ವರ್ಷಗಳ ಹಿಂದೆ ತೀರ್ಕೊಂಡ್ಬಿಟ್ಟಿದ್ದ. ಮಗಳು 32 ವರ್ಷದ ಪ್ರಗತಿ ಶೆಟ್ಟಿ ಬುದ್ಧಿಮಾಂದೆ. ಹಾಗಾಗಿ ಮಗಳಿಗೋಸ್ಕರ ಅಂದರೆ ಅವಳು ಗುಣ ಆಗಲಿ, ಅವಳು ಎಲ್ಲರ ಥರ ಆಗಲಿ ಅಂತ ಹೇಳ್ಬಿಟ್ಟು ಅವಳೇನು ಮಾಡಿದ್ಲು, ಮೇ 12ನೇ ತಾರೀಕು ಕುಂಭಾವಿ ಆನೆಗುಡ್ಡ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ, ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿರ್ತಾಳೆ. ಮಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿರ್ತಾಳೆ. ಮತ್ತು 13ನೇ ತಾರೀಕು ಅದೇ ಆಟೋ ಚಾಲಕನಿಗೆ ಏನು ಹೇಳಿರ್ತಾಳೆ, ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನಾಳೆ, ದಯವಿಟ್ಟು ನನಗೆ ಫೋನ್ ಮಾಡು, ಹೋಗೋಣ ಅಂತ ಹೇಳಿರ್ತಾಳೆ. ಅದೇ ಪ್ರಕಾರ ಆಟೋ ಚಾಲಕ ಏನು ಮಾಡ್ತಾನೆ, ಮೇ 13ನೇ ತಾರೀಕು ಅವಳಿಗೆ ಫೋನ್ ಮಾಡ್ತಾನೆ. ಆದರೆ ಜಯಂತಿ ಶೆಟ್ಟಿ ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಅಂತ ಆಟೋ ಚಾಲಕನಿಗೆ ಗೊತ್ತಾಗಲ್ಲ, ಅವನು ಸುಮ್ಮನೆ ಆಗ್ಬಿಡ್ತಾನೆ. ಇದೇ ರೀತಿ 3 ದಿನ ಕಳೆಯುತ್ತೆ. ಅವರ ಮನೆ ಲೈಟ್ ಆನ್ ಇರುತ್ತೆ ಹಗಲು ರಾತ್ರಿ, ಮತ್ತು ಬಾಗಿಲು ತೆಗೆಯೋದೇ ಇಲ್ಲ 3 ದಿನ. ಅಕ್ಕಪಕ್ಕದ ಜನರು ಇದನ್ನು ಗಮನಿಸ್ತಾರೆ. ಆದರೆ ಎಲ್ಲೋ ಹೊರಗಡೆ ಹೋಗಿರ್ಬೋದು, ಲೈಟ್ ಆಫ್ ಮಾಡೋದು ಮರ್ತುಬಿಟ್ಟು ಅಂತ ಅಂದ್ಕೊಳ್ತಾರೆ. ಆದರೆ ಯಾವಾಗ 3 ದಿನ ಆದಮೇಲೆ ಆ ಮನೆ ಹತ್ತಿರದಿಂದ ಕೊಳೆತ ವಾಸನೆ ಬರುತ್ತೋ, ಆಗ ಜನ ಹೋಗಿ ನೋಡ್ತಾರೆ. ಆಗಲೇ ಈ ದುರಂತವಾದ ಒಂದು ಘಟನೆ ಬೆಳಕಿಗೆ ಬರುತ್ತೆ. ಇದು ಒಂದು ನಮ್ಮ ಸೂಕ್ಷ್ಮತೆಯನ್ನು ಸಮಾಜ ಕಳ್ಕೊಳ್ತಿದೆ ಅನ್ನೋದನ್ನು ತೋರಿಸುತ್ತೋ, ಅಥವಾ ಸರ್ಕಾರ ಇಂಥ ಒಬ್ಬ ಅಸಹಾಯಕ ಮಹಿಳೆಯರ ಬಗ್ಗೆ ತೋರ್ತಾ ಇರೋ ನಿರ್ಲಕ್ಷ್ಯನ ತೋರಿಸುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಇಂಥ ವಿಷಯಗಳ ಬಗ್ಗೆ ಸಂವೇದನಾಶೀಲರಾಗಬೇಕು ಅನ್ನೋದನ್ನು ಮಾತ್ರ ನಾವು ನಮ್ಮ ಬಗ್ಗೆನೇ ನಾವು ಹೇಳ್ಕೊಳ್ಳೇಬೇಕು. ನೋಡ್ತಾ ಇರಿ ಅಶ್ವಯೋಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.